ಇದು ಟ್ರೈಲರ್ ತುಂಬಾ ಚೆನ್ನಾಗಿದೆ, Thank you. ಫ್ಯಾಂಟಾಸ್ಟಿಕ್ ಅಂತ ಹೇಳ್ಬೋದು. ನಾನು ಅಂದ್ರೆ ತುಂಬಾ ಅಬ್ಸರ್ವ್ ಮಾಡಿದ್ದು ಸ್ಟಂಟ್ಸ್ ತುಂಬಾ ರಿಸ್ಕಿ ಸ್ಟಂಟ್ಸ್ ಇದೆ, ಮತ್ತೆ ತುಂಬಾ ಯೂಸ್ ಆಗಿ ಕಾಣಿಸ್ತಾ ಇದೆ. ಸೊ ಆ ಸ್ಟಂಟ್ಸ್ ತಾಲೀಮ್ ಬಗ್ಗೆ ಹೇಳಿ, ಮತ್ತೆ ಆ ಶೂಟ್ ಮಾಡ್ಬೇಕಾದ್ರೆ ಅದ್ರ ಬಗ್ಗೆ ನೀವು ಆಗ್ಲೇ ಒಂದ್ ಸ್ವಲ್ಪ ಹೇಳಿದ್ರಿ, ಬಟ್ ಎಲಾಬರೇಟ್ ಮಾಡಕ್ಕಾದ್ರೆ. ಅದು ತುಂಬಾ ಅಂದ್ರೆ ನಾವು ಇಷ್ಟು ಮಾತಾಡ್ತೀವಿ ನಾರ್ಮಲಿ, ಅದಕ್ಕೆ ಜಾಸ್ತಿ ಮಾತಾಡೋದು ಬೇಡ ಅನ್ನೋ ಥಾಟಲ್ಲಿ ಇದೀನಿ ಸುನಿಲ್. ನಾನು ಮಾಸ್ಟರ್ ಅವಾಗಲೇ ಅರ್ಜುನ್ ಮಾಸ್ಟರ್ ಅವಾಗಲೇ ಎಕ್ಸ್ಪ್ಲೈನ್ ಮಾಡಿದ್ರು. ಐ ಥಿಂಕ್ ನೀವು ಅದನ್ನ ಸಿನಿಮಾಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಒಳ್ಳೇದು ಅಂತ ನನ್ನ ಒಪಿನಿಯನ್. ಸೊ ನಾವು ಮಾತಾಡಿ ಅದಕ್ಕೆ ಇನ್ನೇನೋ ಹೇಳೋದಕ್ಕಿಂತ ನೀವು ಹೇಗಿದೆ ಹಾಗೆ ಅದನ್ನು ತಗೊಳ್ಳೋದು ನೋಡೋದು ತುಂಬಾ ಚಂದ ಅಂತ ಅನ್ಕೊಳ್ತೀನಿ. ಮೇಕಿಂಗ್ ಅಲ್ಲೂ ಕೂಡ ನಾವು ತೋರಿಸಿದೀವಿ, ನಾವು ಯಾವ ತರದಲ್ಲಿ ಎಫರ್ಟ್ ಹಾಕಿದೀವಿ, ಯಾವ ತರದಲ್ಲಿ ಅದನ್ನ ಕೆಲಸಗಳು ಮಾಡಿದೀವಿ ಅಂತ. ಇಡೀ ತಂಡವಾಗಿ ಒಟ್ಟಾರೆ ನಾವು ಅದ್ರ ಮೇಲೆ ಇನ್ನೂ ಬೆಟರ್ ಮಾಡಬೇಕು, ಇನ್ನೂ ನಿಮ್ಮನ್ನ ಜಾಸ್ತಿ ಎಂಟರ್ಟೈನ್ ಮಾಡಬೇಕು, ಇನ್ನೂ ಒಂದು ಸ್ಟೆಪ್ ಜಾಸ್ತಿ ಹೋಗ್ಬೇಕು ಅನ್ನುವಂತ ಥಾಟ್ ಇಟ್ಕೊಂಡೇ ಕೆಲಸ ಮಾಡಿದೀವಿ. ಅದನ್ನ ನೋಡಿ ಹೇಗಿದೆ ಅಂತ ನೀವೇ ಹೇಳ್ಬೇಕು. ಶೆಟ್ರೆ, ವಿಜಯ್ ಸುವರ್ಣ ನ್ಯೂಸ್ ಇಂದ ಈ ಸಿನಿಮಾ ಅಂತ ಬಂದಾಗ ಎಂಟರ್ಟೈನ್ಮೆಂಟ್ ಜೊತೆಗೆ ಎಜುಕೇಟ್ ಕೂಡ ಮಾಡುತ್ತೆ. ಈ ಸಿನಿಮಾ ನೋಡಿದಾಗ ಸಾಕಷ್ಟು ವಿಶೇಷತೆಗಳು ಕಾಣಿಸ್ತಾ ಹೋಗುತ್ತೆ, ಹೊಸತನ ಕಾಣಿಸ್ತಾ ಹೋಗುತ್ತೆ. ಸೊ ನೀವು ಹೇಗೆ ಈ ಒಂದು ಸಿನಿಮಾ ಮಾಡೋ ಸಮಯದಲ್ಲಿ ಎಜುಕೇಟ್ ಆಗ್ತಾ ಹೋದ್ರಿ ಅಂತ ಹೇಳಿ? ಪ್ರತಿದಿನನೂ ಆಗ್ತಾ ಹೋಗ್ತೀನಿ ನಾನು. ಅಂದ್ರೆ ಅದು ನಿಲ್ಲದೇ ಇಲ್ಲ ಅಂತ ಅನ್ಕೊಳ್ತೀನಿ ನಾನು. ಕಲಿಯೋದು ಎಲ್ಲಿವರೆಗೆ ನಾವು ಕಲಿತಾ ಇರ್ತೀವಿ ಅಲ್ಲಿವರೆಗೆ ಮುಂದೆ ಹೋಗ್ತೀವಿ ಅಂತ ಅನ್ಕೊಳ್ತೀನಿ ನಾನು. ಇನ್ನೂ ಕಲಿತಾ ಸೊ ಪ್ರತಿಯೊಬ್ಬರಿಂದನೂ ಕಲಿತಾ ಹೋಗ್ತೀವಿ. ಈ ಸಿನಿಮಾದಲ್ಲಿ ಸುಮಾರಷ್ಟು ವಿಚಾರಗಳು, ನಮ್ಮ ಹಿಂದಿನ ಪರಂಪರೆ ಆಗ್ಬೋದು, ನಮ್ಮ ಮೂಲ ಆಗ್ಬೋದು, ಎಷ್ಟು ರಿಚ್ ಆಗಿತ್ತು ನಮ್ಮ ಕಲ್ಚರ್, ಇವೆಲ್ಲ ವಿಚಾರಗಳನ್ನ ತಿಳಿಯುವಂತ ಅವಕಾಶ, ಹೆಚ್ಚು ವಿಚಾರಗಳ ಬಗ್ಗೆ ಓದುವಂತ ಅವಕಾಶ, ಕೇಳುವಂತ ಅವಕಾಶ. ಕೆಲಸ ಮಾಡ್ತಾ ಪ್ರತಿಯೊಬ್ಬ ಮನುಷ್ಯನ ಅದು ಒಂದು ಬೇರೆ ಒಂದು ದಾರಿಗೆ ತಗೊಂಡು ಹೋಗ್ತಾ ಹೋಗುತ್ತೆ ಅಂತ ಅನ್ಸುತ್ತೆ ನನಗೆ. ವಿಜಯ್ ಸರ್, ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇತ್ತೀಚಿನ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಮತ್ತೆ ನೀವು ಕೂಡ ಹೊಂಬಾಳೆ ಪ್ರೊಡಕ್ಷನ್ ಕಡೆಯಿಂದ ಟಿಕೆಟ್ ಪ್ರೈಸ್ ಜಾಸ್ತಿ ಬೇಕು ಅಂತೇಳಿ ಫಸ್ಟ್ ಪ್ರಶ್ನೆ ಅದೇ ಇದೆಯಲ್ಲ ವಿಜಯ್, ಫಸ್ಟ್ ಪ್ರಶ್ನೆಗೆ ಅದೇ ಆನ್ಸರ್ ಮಾಡಿ. ಟಿಕೆಟ್ ಪ್ರೈಸ್ ಅಷ್ಟೇನೆ ಸರ್, 200 ರೂಪಾಯಿನೇ ಇರುತ್ತಾ ಹೇಗೆ ಅಂತ ಹೇಳಿ? Sir, I have a question. I mean here. Sharada madam. Okay, so asking before me, no, so I'm just. ಅನುಶ್ರೀ ಅವರೇ, ಸರ್, ಮದುವೆ ಸಂಭ್ರಮದ ಶುಭಾಶಯಗಳು. ನಾವೊಂದು ಕ್ವಶನ್ ಕೇಳಬೇಕು. ಕೇಳಿ ಸರ್. ಪಾಪ ಶಾರದಾ ಮೇಡಮ್ ಮೈಕ್ ಕೇಳಿದ್ರು ಸಿಕ್ತಾ ಅಂತ ಕೇಳಿ. ರಿಷಬ್ ಶೆಟ್ಟಿ ಅವರೇ, ಕೇಶವಮೂರ್ತಿ ಇಲ್ಲಿ. ನಮಸ್ಕಾರ ಕೇಶವಮೂರ್ತಿಗಳೇ, ಎಲ್ಲಿದ್ದೀರಿ? ಅಲ್ಲಿ ಹಿಂದೆ. ಆರಾಮಿದ್ದೀರಾ? ಆರಾಮಿದ್ದೀನಿ. ಸುಮಾರು ಸಲ ಫೋನ್ ಮಾಡಿದ್ದೆ, ತೆಗಿಲಿಲ್ಲ ನೀವು. ಸಾರಿ, ಪ್ರಗತಿ ಆಗೋದಕ್ಕೆ ಸಾರಿ ಕೇಳಾಯ್ತು, ನಾನು ಸಾರಿ ಕೇಳ್ತೀನಿ ಅದಕ್ಕೆ. ಓಕೆ, ಈಗ ತುಳುನಾಡು ಅಂದ್ರೆ ಕರಾವಳಿಯ ಮೂಲ ಪುರುಷರಲ್ಲಿ ಇಬ್ಬರು ಇದ್ದಾರೆ. ಆ ಇಬ್ಬರು ಪೈಕಿ ಪರಶುರಾಮನ ಹೆಸರು ಪ್ರಸ್ತಾಪ ಇಲ್ಲ ಅಂತ ಒಂದು ಇದಿದೆ ಟ್ರೈಲರ್ ನೋಡಿದವರು. ಹಾಗೇನಿಲ್ಲ, ಎರಡರಲ್ಲೂ ನಂಬಿಕೆ ಇರುವಂತವ್ರು. ಪರಶುರಾಮ ಸೃಷ್ಟಿ ಅನ್ನುವಂಥದ್ದು ಮತ್ತೆ ಬೆಮ್ಮೆರೆ ಸೃಷ್ಟಿ ಅನ್ನುವಂಥದ್ದು, ಎರಡರ ಬಗ್ಗೆನೂ ಚರ್ಚೆಗಳು ಇವನ್ನ ಮಾಡ್ತಾನೆ ಹೋಗ್ತಾರೆ. ಐ ಥಿಂಕ್ ಎಲ್ಲ ಅವರವರ ನಂಬಿಕೆ. ಟ್ರೈಲರ್ ನಲ್ಲಿ ಇಲ್ಲ, ಸಿನಿಮಾದಲ್ಲಿ ಅದು ಇರುತ್ತಾ ಅಂತ ಕೇಳ್ತಿದ್ದಾರೆ. ಅಲ್ಲ, ಅದು ಸಿನಿಮಾಲೇ ನೋಡ್ಬೇಕು ನೀವು. ಟ್ರೈಲರ್ ಅಲ್ಲಿ ಯಾವ ವಿಚಾರವನ್ನು ನಾವು ತಂದಿಲ್ಲ. ನನಗೆ ಎರಡೂ ವಿಚಾರಗಳ ಮೇಲೆ ನಂಬಿಕೆ ಇರುವಂತವನು ನಾನು. ಬೇರೆ ಬೇರೆ ಕಾರಣಗಳಿಗೆ, ಬೆಮ್ಮೆರ ವಿಚಾರಕ್ಕೂ ನಾನು ತುಂಬಾ ನಂಬುವಂತವನು, ಆ ಕಾರಣಕ್ಕೂ ನನಗೆ ನಂಬಿಕೆ ಇದೆ. ಪರಶುರಾಮರ ಸೃಷ್ಟಿ ಅನ್ನುವಂತ ವಿಚಾರಗಳು ನನಗೆ ನಂಬಿಕೆ ಇದೆ. ಸೊ ಹಾಗಾಗಿ ಅಲ್ಲಿ ನಮ್ಗೆ ಏನೇನು ಒಳ್ಳೆ ವಿಚಾರಗಳು ಸಿಗುತ್ತೆ ಆ ವಿಷಯಗಳನ್ನು ತಗೊಂಡು ಮುಂದೆ ಹೋಗ್ತೀವಿ. ರಿಷಬ್ ಸರ್, ಈ ಕಡೆ ಲೋಕೇಶ್ ನ್ಯೂಸ್ ಫಸ್ಟ್ ಇಂದ ಸರ್. ಇಲ್ಲಿ ಸರ್, ಬರವಣಿಗೆ ವಿಚಾರದಲ್ಲಿ ಯಾಕಂದ್ರೆ ಚಾಪ್ಟರ್ 2 ನಿರೀಕ್ಷೆಗೂ ಮೀರಿದ ದೊಡ್ಡ ಗೆಲುವು ಸರ್. ಬಟ್ ರೈಟಿಂಗ್ ಅಂತ ಬಂದಾಗ ಅದು ಒತ್ತಡ ಇರುತ್ತಲ್ಲ ಸರ್, ಎಷ್ಟು ಸ್ಕ್ರಿಪ್ಟ್ ಬದಲಾಯಿತು ಅಂತ ಈ ಸಿನಿಮಾ ಆಗುವ ಮಟ್ಟಿಗೆ? ಬದಲಾವಣೆ ಅಂತೇನಿಲ್ಲ, ಇಂಪ್ರೂವೈಸೇಷನ್ ಮಾಡ್ತಾನೆ ಹೋಗ್ತೀವಿ ನಾವು. ನಮ್ಮ ಇಡೀ ಟೀಮ್ದು ಇದು ಅಂದ್ರೆ ಐ ಥಿಂಕ್ ಒಂದು 10 ಸಲನ 15 ಸಲನ ಅಂದ್ರೆ ನಾರ್ಮಲಿ ಪ್ರೊಡ್ಯೂಸರ್ಗೆ ಈಗ ನಾನು ನಾರ್ಮಲಿ ಏನಿರುತ್ತೆ ಅಂದ್ರೆ ಕಾಂತಾರ ಮುಗಿಸ್ಕೊಂಡು ಬಂದು ಅವ್ರಿಗೆ ಇನ್ನೊಂದು ಪಾರ್ಟ್ ಮಾಡ್ಕೊಳ್ರಪ್ಪ ಅನ್ನೋ ತರ ಇರುತ್ತೆ. ಸೊ ನಾ ಒಂದು 15 ಸಲ ನರೇಶನ್ ಕೊಟ್ಟಿರ್ಬೋದು, ವಿಜಯಣ್ಣಂಗೆ, ಪ್ರಗತಿಗೆ, ನಮ್ಮ ಅರವಿಂದ್ ಕಶ್ಯಪ್ಗೆ. ನಮ್ಗೆ ಪ್ರತಿ ಸಲನೂ ಬಂದಾಗ ಏನಾದ್ರೂ ಒಂದು ಕೊಟ್ಬಿಟ್ಟು ಹೋಗ್ತಾ ಇದ್ರಿ ಇವರು. ಸೊ ಮತ್ತೆ ವರ್ಕ್ ಮಾಡ್ತಾ ಇರ್ತಿದ್ವಿ. ಬೇಸಿಕಲಿ ನಮ್ಗೆ ಥಾಟ್ ಪ್ರೊಸೆಸ್ ಹೆಂಗೆ ಅಂದ್ರೆ ಇಡೀ ಟೀಮ್ ನಾವು ಇಂಪ್ರೂವೈಸೇಷನ್ ಅಲ್ಲಿ ಇರ್ತೀವಿ. ಲಾಸ್ಟ್ ಒಂದು ಸಾಲಿಡ್ ಸ್ಕ್ರಿಪ್ಟ್ ಇದ್ರೂ ಕೂಡ ಲಾಸ್ಟ್ ಮೂಮೆಂಟ್ ವರೆಗೂ ಡಬ್ಬಿಂಗ್ ಮಾಡ್ಬೇಕಾದ್ರೂ ಕೂಡ ಇನ್ನೇನೋ ಒಂದು ವರ್ಕ್ ಆಗತ್ತಾ, ಬೆಟರ್ ಆಗತ್ತಾ ಅನ್ನೋ ಥಾಟ್ ಅಲ್ಲಿ ಇದು ಮಾಡ್ತೀವಿ. ಅದನ್ನ ಯಾಕಷ್ಟು ಸಲ ನಮ್ಮ ಇಡೀ ಟೀಮ್ ಅವ್ರ ಕತೆ ಹೇಳ್ತಾ ಹೋಗ್ತೀವಿ ಅಂತಂದ್ರೆ, ನಮ್ಮಲ್ಲೇ 4 ಜನರಲ್ಲಿ ಯಾರಿಗಾದ್ರೂ ಒಬ್ರಿಗೆ ಏನಾದ್ರೂ ಒಂದು ಡೌಟ್ ಬಂದಾಗ, ಸೊ ಅದು ಖಂಡಿತವಾಗ್ಲೂ ಆಡಿಯನ್ಸ್ಗೂ ಕೂಡ ಆ ತರದ ಡೌಟ್ಗಳು ಬರ್ಬೋದು ಅನ್ನುವಂಥ ಥಾಟ್ ಪ್ರೊಸೆಸ್ ಅಲ್ಲಿ. ಸೊ ಹಾಗಾಗಿ ಅದನ್ನ ಮಾಡ್ತಾನೆ ಹೋಗ್ತೀವಿ. ಪಾರ್ಟ್ ಆಫ್ ಅವರ್ ಎಕ್ಸರ್ಸೈಸ್ ತರ. ಚಾಪ್ಟರ್ 2 ನಲ್ಲಿ ಸೆಕೆಂಡ್ ಸರ್, ಅಲ್ಲಿ ವರಾಹನ ಆಗಿಂದಾಗೆ ಕಾಣಿಸ್ಕೊಳ್ಳುತ್ತೆ. ಅಂದ್ರೆ ವಿಷ್ಣುವಿನ ಅವತಾರದಲ್ಲಿ ವರಾಹ ಆಗಿಂದಾಗೆ ಕಾಣಿಸ್ಕೊಳ್ಳುತ್ತೆ. ಬಟ್ ಈ ಸಿನಿಮಾ ಪ್ರೀಕ್ವಲ್ ನಲ್ಲಿ ಶಿವನ ಬಗ್ಗೆ ಜಾಸ್ತಿ ಪ್ರಸ್ತಾಪ ಇದೆ. ಈ ಅದಕ್ಕೆ ಸಿನಿಮಾನೇ ನೋಡ್ಬೇಕು. ಥ್ಯಾಂಕ್ ಯು. ಎಲ್ಲಾ ಕತೆ ಇಲ್ಲೇ ಹೇಳಂತೀಯಲ್ಲ ಲೋಕಿ ನೀನು. ಶಾರದಾ, ನಿಮ್ಗೆ? Okay, sir,
ಅದೇ ಕೇಶವ್ ಹೇಳ್ದಂಗೆ ಟ್ರೇಲರು ಒಂಥರ ಮಿಸ್ಟ್ರಿ ಆಗೇ ಇದೆ. ಇನ್ನೂ ತುಂಬಾ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ಗೋಸ್ಕರನೇ ಇಟ್ಕೊಂಡಿದ್ದೀರಾ, ಸ್ವಲ್ಪನೇ ಬಿಟ್ಕೊಟ್ಟಿದ್ದೀರಾ ನೀವು? ಖಂಡಿತವಾಗ್ಲು ಯಾವತ್ತು ಸಿನಿಮಾ ಟ್ರೈಲರ್ ಟೀಸರ್ ಅದು ನಿಮ್ಮನ್ನ ಟೀಸ್ ಮಾಡೋದಂತ ಹೇಳ್ತಾರೆ. ಅದನ್ನ ಇಲ್ಲೇನಿದೆ ಅನ್ನುವಂತ ವಿಚಾರಗಳನ್ನ ಹೇಳುವಂತ ಟ್ರೈಲರ್ ಅಲ್ಲಿ ಇಡೀ ಕಥೆಯನ್ನ ಹೇಳೋದಕ್ಕಾಗಲ್ಲ. ಸಿನಿಮಾದ ಒಟ್ಟಾರೆ ಒಂದು ಔಟ್ಲುಕ್ ಹೆಂಗಿರುತ್ತೆ ಅದನ್ನ ಸೂರಿ ತುಂಬಾ ಅದ್ಭುತವಾಗಿ, ಥ್ಯಾಂಕ್ ಯು ಮಗ, ನಿಂಗೆ ಅವಾಗಲೇ ನಾನು ಥ್ಯಾಂಕ್ಸ್ ಹೇಳೋದು ಮರ್ತ್ಬಿಟ್ಟೆ. ಸೊ ಬ್ಯೂಟಿಫುಲ್ ಆಗಿ ಅದನ್ನ ಟ್ರೈಲರ್ ಕಟ್ ಮಾಡಿದ್ದು. ಸೊ ಸಿನಿಮಾ ಖಂಡಿತವಾಗ್ಲೂ ನೀವು ಇನ್ನೂ ಬೇರೆ ವಿಚಾರಗಳನ್ನ ಎಕ್ಸ್ಪೀರಿಯನ್ಸ್ ಮಾಡುವಂತದ್ದು ಇದೇ ಇರುತ್ತೆ. ಇದು ಕೇಳಿರೋದು ಅಂದ್ರೆ ನಿಮ್ಮ ಊರಲ್ಲಿ ಕೇಳಿಸ್ಕೊಂಡಿರೋ ಕತೆ ಎಷ್ಟು ಫ್ಯಾಕ್ಟ್ ಎಷ್ಟು ಫಿಕ್ಷನ್ ಇದೆ ಸರ್ ಇದ್ರೊಳಗೆ? ಅದು ತುಂಬಾ ಕಷ್ಟ ಆ ತರದ ಲೆಕ್ಕಾಚಾರ ಹಾಕೋದಕ್ಕೆ. ಬರುವಂತ ವಿಚಾರಗಳು ನಂಬಿಕೆ, ನಾನು ತುಂಬಾ ನಂಬೋವನು, ದೇವರನ್ನ ನಂಬ್ಕೊಂಡೆ ನಾನು ಈ ಸಿನಿಮಾ ಮಾಡೋದು. ಕತೆ ಅಂತ ಬಂದಾಗ ಡೆಫಿನೆಟ್ಲಿ ಕಥೆಯ ಒಟ್ಟಾರೆ ವಿಚಾರದಲ್ಲಿ ನಾವು ಒಂದು ಕಾಲ್ಪನಿಕವಾಗೂ ಹೋಗ್ಬೇಕಾಗತ್ತೆ. ಕೆಲವೊಂದಷ್ಟು ನಡೆದ ಘಟನೆಗಳನ್ನು ವಿಚಾರಗಳನ್ನು ಇಟ್ಕೋಬೇಕಾಗತ್ತೆ. ಆದ್ರೆ ಈ ಕಥೆಯಲ್ಲಿ ಹೇಗೆ ಕೂರುತ್ತೆ, ಅದು ಹೇಗೆ ಫಿಟ್ ಆಗುತ್ತೆ ಅನ್ನೋ ರೀತಿಯ ಬದಲಾವಣೆಗಳನ್ನು ಮಾಡಬೇಕಾಗತ್ತೆ. ಆದ್ರೆ ದೈವದ ವಿಚಾರಗಳಿಗೆ ಬಂದಾಗ ನಾವೇನ್ ಕೇಳಿರ್ತೀವಿ, ನಮ್ಮ ಪಾಠದನಗಳಲ್ಲಿ ಏನ್ ಕೇಳಿರ್ತೀವಿ, ನಮ್ಮ ಹಿರಿಯರು ಏನ್ ಹೇಳಿರ್ತಾರೆ, ಈ ತರ ವಿಚಾರಗಳನ್ನ ಇಟ್ಕೊಂಡೇ ಹೋಗಿರ್ತೀವಿ. ನಾನ್ ಟ್ರೈಲರ್ ನೋಡಿದಾಗ ಪರ್ಟಿಕ್ಯುಲರ್ಲಿ ನಂಗೆ ಅನ್ಸಿದ್ದು ಈ ಹೆಣ್ಣು ಹೊಣ್ಣು ಮಣ್ಣು ಇದೊಂಥರ ಯೂನಿವರ್ಸಲ್ ಥೀಮ್. ಸೊ ಅದ್ರಿಂದನೇ ಕಾಂತಾರನ ಅಂತ. ಕಾಂತಾರ ಮೊದಲಿಂದನೂ ಹೇಳಿದ್ದೀನಿ ನಾನು, ಮನುಷ್ಯ ಮತ್ತೆ ಪ್ರಕೃತಿಯ ನಡುವಿನ ಸಂಘರ್ಷ ಇದು ಅಂತ ಅನ್ಕೊಂಡು. ಸೊ ಆ ಸಂಘರ್ಷವನ್ನ ನೀವು ಅದೇ ಇನ್ನೊಂದು ಪಾರ್ಟ್ ಅಲ್ಲಿ ನೋಡ್ತಿದ್ದೀರಾ.